ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ಜಿ ಕೆ ಮೀನ್ಸ್ ಕೊಡಗಿನ ಗಣೇಶ್. ಇವತ್ತು ಆ, ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಇವತ್ತು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಇವತ್ತು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು 3 ಫೆಸ್ಟಿವಲ್ಗಳು, 2 ಫೆಸ್ಟಿವಲ್ಲು, ಒಂದು ಶಿಕ್ಷಕರ ದಿನಾಚರಣೆ. ಇವು 3 ಒಟ್ಟಿಗೆ ಬಂದಂಗಿದೆ. ಬಹುಶಃ ನಿನ್ನೆಗೆ ಈದ್ ಮಿಲಾದ್ ಎಂಡ್ ಆಗ್ತಿತ್ತೇನೋ, ಅದು ಇವತ್ತು ಫ್ರೈಡೇ ಆದ್ದರಿಂದ ಅವ್ರಿಗೇನೋ ಪ್ರೇಯರ್ಸ್ ಇರುತ್ತೆ, ಅದನ್ನು ಮುಗಿಸ್ಕೊಂಡು ಇವತ್ತು ಕೂಡ ಅವರು ಹಬ್ಬ ಮಾಡ್ತಾರೆ ಅಂತ ಹೇಳೋದು. ಅದಕ್ಕಿಂತ ಮುಖ್ಯವಾಗಿ ನನಗೆ ತುಂಬ ಇಷ್ಟವಾದಂಥದ್ದು ಅಂತ ಹೇಳಿದ್ರೆ ಊಟದಲ್ಲಿ ನಾನು ಎತ್ತಿದ ಕೈ. ಯಾಕೆಂತ ಹೇಳಿದ್ರೆ ನನಗೆ ಊಟ ಸಿಗ್ತಾ ಇದೆ, ಒಳ್ಳೆ ಊಟ ಅಂತ ಹೇಳಿದ್ರೆ ನಾನು ಬಾಯಿ ನೀರು ಕುಡಿಯೋದೆ. ಅದು ಸಿಗುತ್ತೋ ಬಿಡುತ್ತೋ ಯೋಚನೆ ಮಾಡಿಕೊಂಡ್ರೆ ಬಾಯಿ ನೀರು ಕುಡಿಯೋದೆ. ಹಂಗಾಗಿ ಆ ಊಟ ಹೇಗೆ ಅಂತ ಹೇಳಿದ್ರೆ, ನಿಮಗೆ ಓಣಂ ಹಬ್ಬ ಗೊತ್ತಿರಬೇಕು ಕೇರಳದ್ದು. ಸಾಧಾರಣ 1 ವಾರ ಮಿನಿಮಮ್ ನಡೀತದೆ. ಅದು ಇವತ್ತಿಗೆ ಕೊನೆ ದಿನ, ಸೆಪ್ಟೆಂಬರ್ 5ಕ್ಕೆ ಅದು ಕೊನೆ ದಿನ. ಆ ಹಬ್ಬದ ಬಗ್ಗೆ ನಾನೇನು ಹೇಳಕ್ ಹೋಗಲ್ಲ ಮುಖ್ಯವಾಗಿ. ಯಾಕೆಂತ ಹೇಳಿದ್ರೆ ಅದು ಏನ್ ನೆಟ್ಟಲ್ಲಿರುತ್ತೆ ನೋಡ್ಕೋಬೋದು. ತುಂಬ ಜನಕ್ಕೆ ಓಣಂ ಅಂದ ತಕ್ಷಣ ಅದು ಕೇರಳದ ಹಬ್ಬ ಅಂತ ಗೊತ್ತಾಗೋಗುತ್ತೆ. ಓಕೆ, ಹಾಗಾಗಿ ಆದರೆ ನನಗೆ ಯಾಕೆ ಇಷ್ಟ ಅಂತ ಹೇಳಿದ್ರೆ, ಓಣಮಲ್ಲಿ ಮಾಡ್ತಾರಲ್ಲ ಪದಾರ್ಥಗಳು ಊಟಕ್ಕೆ, ಅದು ನನಗೆ ನೆನಪಿದ್ದಂಗೆ ನಮ್ಮೂರಲ್ಲಿ ಸುಬ್ರಹ್ಮಣ್ಯ ಸೃಷ್ಟಿ ಅಂತ ಹೇಳಿ ಚಿಕ್ಕದಲ್ಲಿದ್ದಾಗ ಎಲ್ಲ ಮಾಡೇವಿ ನಾವು. ಅದು ಮನೆ ಹೊರಗಡೆ ಅಡುಗೆ ಮಾಡಿ ಸುಮಾರು 101 ಥರ ತರಕಾರಿಗಳನ್ನ ಹಾಕಿ ಮಾಡೋಂಥ ಒಂದು ಅಡುಗೆ ಅದು. ಅದು ತಂಬಿಟ್ಟು ಮತ್ತಿನ್ನೇನ ಮಾಡ್ತಾಯಿದ್ರು. ಅದು ನೆನಪಾಗುತ್ತೆ. ಯಾಕೆಂತ ಹೇಳಿದ್ರೆ, ಓಣಂನಲ್ಲಿ ನಿಮಗೆ ವಿಧವಾದ ಒಂದು ಊಟ ಸಿಗುತ್ತೆ. ಅದು ರುಚಿನೇ ಬೇರೆ. ಅದು ಸವಿದವರಿಗೆ ಗೊತ್ತು ಅದು ಊಟ ಹೇಗೆ ಅಂತ ಹೇಳೋದು. ಹಾಗೆ ಅದು ನನಗೆ ತುಂಬ ಇಷ್ಟ. ಹಾಗಾಗಿ ಅವ್ರಿಗೂ ನಾನು ಎಲ್ಲ ಯಾರ್ಯಾರು ಓಣಂ ಆಚರಣೆ ಮಾಡ್ತಿದ್ದಾರೋ ಅವ್ರಿಗೆಲ್ಲ ನಾನು ಶುಭಾಶಯ ತಿಳಿಸ್ತೀನಿ. ಹಾಗೆ ಈ ಕಡೆ ಈದ್ ಮಿಲಾದ್ ಯಾರ್ಯಾರು ಆಚರಿಸ್ತಾ ಇದ್ದೀರಾ ಅವರೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತೀನಿ. ಹಾಗೆ ಇವತ್ತು ಮುಖ್ಯವಾಗಿ ನಮಗೆ ಬಂದಿರೋದು ಅಂತ ಹೇಳಿದ್ರೆ ಟೀಚರ್ಸ್ ಡೇ ಅಂತ, ಅಂದರೆ ಅಧ್ಯಾಪಕರ ದಿನ ಅಂತ ಹೇಳಿ. ನಾನು ಅಧ್ಯಾಪಕರು ಮತ್ತು ಅಧ್ಯಾಪಕಿಯರ ದಿನ ಅಂತ ಅನ್ಕೋತೀನಿ. ಯಾಕೆಂದರೆ ಅಧ್ಯಾಪಕರು ಮಾತ್ರ ಅಲ್ಲ, ಅಧ್ಯಾಪಕಿಯರು ಇದ್ದಾರೆ. ಹಾಗಾಗಿ ಇವತ್ತಿನ ದಿನ ಏನಕ್ಕೆ ವಿಶೇಷ ಅಂತ ಹೇಳಿದ್ರೆ, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ನೆನಪಿಗೋಸ್ಕರ ಇದನ್ನ ಆಚರಿಸ್ತಾರೆ ಅಂತ ಹೇಳೋಂಥದ್ದು. ಆದರೆ ಇದು ಆಚರಣೆ ಅಂತ ಅನ್ನೋದಕ್ಕಿಂತಲೂ ನಮ್ಮ ಟೀಚರ್ಸ್ಗಳು ಯಾರ್ಯಾರು ಇದ್ರು ಮೊದಲು ಅವ್ರನ್ನೆಲ್ಲ ನೆನೆಸ್ಕೊಂಡಾಗ ಅವರ ಶ್ರದ್ಧಾಭಕ್ತಿಗಳು ಅಥವಾ ಅವರು ಕಲಿಸೋ ರೀತಿ ಅವೆಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಸ್ಪೆಷಲಿ ನಮಗೆ ಯಂಗ್ ಏಜಲ್ಲಿ. ಆಮೇಲೆ ಡಿಗ್ರಿ ಕಾಲೇಜಿಗೆ ಬಂದ ಮೇಲೆ ಎಲ್ಲೋ ಒಂದು ಕಡೆ ಸ್ವಲ್ಪ ಪಾಲಿಟಿಕ್ಸ್ ಥರ ಶುರುವಾಯಿತು. ಹಾಗಾಗಿ ನಮಗೆ ಆಮೇಲೆ ನನಗೇನು ಎಲ್ಲ ಟೀಚರ್ಗಳ ಮೇಲೆ ಒಳ್ಳೆ ಅಭಿಪ್ರಾಯ ಏನು ಬರಲಿಲ್ಲ. ಏನು ಕಾರಣ ಇಷ್ಟೇ, ನಮಗೆ ಕೆಲವರು ನಮಗೆ ಪರವಾಗಿಲ್ಲ ಚೆನ್ನಾಗಿ ಟೀಚ್ ಮಾಡಿಸಿದ್ರು, ಒಳ್ಳೆ ಥರದಲ್ಲಿ ನಮ್ಮ ವಿದ್ಯಾರ್ಥಿಗಳ ಜೊತೆ ಇರ್ತಿದ್ರು. ಆದರೆ ಇನ್ನು ಕೆಲವರು ಅವ್ರದ್ದೇ ಆದ ರಾಜಕೀಯ, ಜಾತಿ ರಾಜಕೀಯ, ಇನ್ನೇನೇನೋ, ಅಥವಾ ನಮ್ಮಲ್ಲಿದ್ದ ಅದು ಸ್ಪೆಷಲಿ ನಾನು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡುವಾಗಂತೂ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ದಂಥ ಬಹುತೇಕ ಅಧ್ಯಾಪಕರುಗಳಿಗೆ ಇಂಗ್ಲೀಷ್ ಕೊರತೆ ತುಂಬ ಇತ್ತು. ಹಾಗಾಗಿ ಅವರು ಕನ್ನಡದಲ್ಲೇ ಹೆಚ್ಚಾಗಿ ಹೇಳ್ತಾ ಇದ್ರು. ಅದು ಬಿಡಿ, ಅದೇನು ತೊಂದರೆ ಇಲ್ಲ ಅದು. ಆದರೆ ಪೋಸ್ಟ್ ಗ್ರಾಜ್ಯುಯೇಷನ್ ಅಂತ ಹೇಳಿದ್ರೆ ನಮ್ಮ ಬುಕ್ಸ್ ಎಲ್ಲ ಇದ್ದಿದ್ದು ಇಂಗ್ಲೀಷ್ನಲ್ಲಿ. ಅವರು ಕನ್ನಡದಲ್ಲಿ ಪಾಠ ಮಾಡುವಾಗ ಅದು ನಮಗೆ ಆ್ಯಕ್ಚುಲಿ ಒಂದಕ್ಕೊಂದು ಮ್ಯಾಚ್ ಆಗ್ತಿರ್ಲಿಲ್ಲ. ಒಂದು ಎರಡನೇದು ಏನು ಅಂತ ಹೇಳಿದ್ರೆ, ನಮಗಿರೋ ಪುಸ್ತಕಗಳೆಲ್ಲ ಇಂಗ್ಲೀಷ್ನಲ್ಲೇ ಇರ್ತಿದ್ವು. ಅವರು ಕನ್ನಡದಲ್ಲಿ ಹೇಳ್ತಾ ಇದ್ರು, ಮತ್ತು ನಾವು ಹೋಗಿ ಇಂಗ್ಲೀಷಲ್ಲಿ ಹೋದಾಗ ಒಂದು ಸ್ವಲ್ಪ ಕನ್ಫ್ಯೂಷನ್ ಶುರುವಾಗೋದು. ಅದೆಲ್ಲ ಬಿಡಿ, ದೊಡ್ಡ ವಿಷಯ ಅಲ್ಲ ಅದು. ಏನು ಆದರೆ ನನಗೆ ಮುಖ್ಯವಾಗಿ ಕಾಡಿಸೋದೇನು ಅಂತ ಹೇಳಿದ್ರೆ, ಇವಾಗ ನಾವು ಓದ್ತಿದ್ದ ಸಮಯದಲ್ಲಿದ್ದಂಥ ಶಿಕ್ಷಣ ವ್ಯವಸ್ಥೆ, ಅವಾಗ ನನ್ನ ಪ್ರಕಾರ ನಾವು ಚಿಕ್ಕದಲ್ಲಿ ಓದುವಾಗ 90% ಹೆಚ್ಚು ಕಡಿಮೆ ಸರ್ಕಾರಿ ಶಾಲೆಗಳೇ ಇದ್ದಂಗೆ ಕಾಣಿಸುತ್ತೆ. ಅದು ನಾನು ಹೇಳ್ತಾ ಇರೋದು
1970ನೇ ಇಸ್ವಿ ಆ ಟೈಮಲ್ಲಿ ನಾನು ಹೇಳ್ತಾ ಇರೋದು. 70, 75 ಒಳಗಡೆ ಆಗ. ಆಮೇಲೆ ಬರ್ತಾ, ಬರ್ತಾ, ಬರ್ತಾ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಮಾಡಿದವು. ಅಂದ್ರೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಪ್ರಾಬಬ್ಲಿ ಕೆಲವರು ಉದ್ಯಮಿಗಳು ಅದನ್ನ ಪ್ರಾರಂಭ ಮಾಡಿದ್ರು. ಅದಾದ್ಮೇಲೆ ಈ ರಾಜಕೀಯ ವ್ಯಕ್ತಿಗಳು ಏನು ಅಂತ ಹೇಳಿದ್ರೆ, ನನ್ನ ಮಟ್ಟಿಗೆ 50% ರಾಜಕೀಯ ವ್ಯಕ್ತಿಗಳಿಗೆ ಒಂದೊಂದು ಸ್ಕೂಲು ಅಥವಾ ಕಾಲೇಜು, ದೊಡ್ಡ ದೊಡ್ಡ ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳು ಒಂದು ಯೂನಿವರ್ಸಿಟಿ ಲೆವೆಲ್ಗೆ ಅವರು ನಡೆಸ್ತಾ ಇದ್ದಾರೆ. ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಅವ್ರಿಗೆ ಗೊತ್ತು ಬರೀ ರಾಜಕೀಯ ಮಾಡಿಕೊಂಡು ಮಾತ್ರ ದುಡ್ಡು ಮಾಡಕ್ ಸಾಧ್ಯ ಆಗಲ್ಲ. ಹಾಗಾಗಿ ಈ ಸ್ಟೂಡೆಂಟ್ಸ್ ಅಂದ ತಕ್ಷಣ ನಿಮ್ಗೆ ಫೀಸ್ ಬಂದೇ ಬರುತ್ತೆ. ಸೊ ಹೈ ಫೀಸ್ ಹೇಳಿದ್ರು ಅವ್ರೊಂದು ಸ್ವಲ್ಪ ಫೆಸಿಲಿಟೀಸ್ನ ಚೆನ್ನಾಗಿ ಮಾಡಿಬಿಡೋದು, ಅಥವಾ ಒಳ್ಳೆ ಹೆಸರು ಹೇಗೋ ಮಾಡಿಬಿಟ್ಟು ಅಲ್ಲಿಂದ ಹುಡುಗರು ಕ್ಯೂ ನಿಲ್ಲಂಗೆ ಮಾಡೋದು. ಅದು ಹೆಂಗಾಗಿದೆ ಅಂತ ಹೇಳಿದ್ರೆ, ಇವತ್ತು ಶಿಕ್ಷಣ ನಿಮಗೆ ಅಲ್ಲಿ ಒಂದು ಒಳ್ಳೆ ಹೆಸರು ಅಥವಾ ಏನೋ ಹೆಸರಿದೆ ಅಂದ ತಕ್ಷಣ ತಗೊಂಡೋಗಿ ಅಲ್ಲಿಗೆ ಸೇರ್ಸಕ್ಕೆ ಕ್ಯೂ ನಿಂತಿರ್ತಾರೆ ಜನಗಳು. ಇಲ್ಲಿ ಬರೀ ಶ್ರೀಮಂತರು ಮಾತ್ರ ಅಲ್ಲ, ಇವನ್ ಕೂಲಿ ಕೆಲಸ ಮಾಡೋರು ಕೂಡ ಬಹಳಷ್ಟು ಜನ ಸರ್ಕಾರಿ ಶಾಲೆಗೆ ಕಳಿಸೋದೇ ಇಲ್ಲ. ಅವರೆಲ್ಲ ಹೋಗೋದು ಈ ಕಾನ್ವೆಂಟ್ಗಳು ಅಂತ ಹೇಳೋದು, ಪ್ರೈವೇಟ್ ಸ್ಕೂಲ್ಗಳು. ಅಲ್ಲೇನೋ ಟುಸಪಸ ಅಂತ ಒಂದಿವ್ಸ ಇಂಗ್ಲೀಷ್ ಹೊಡಿತಾರೆ ನೋಡಿ. ಓ, ನನ್ನ ಮಗನು ಇಂಗ್ಲೀಷಲ್ಲಿ ಮಾತಾಡ್ತಾನೆ ಅಂತ. ಆ ಹುಡುಗ ಬಂದ್ಬಿಟ್ಟು ಏನೋ ABCD ಅಂತೇನೋ ಒಂದು ಹಾಡು ಹೇಳ್ತಾ ಇದ್ರೆ ಮನೇಲಿ, ಅದೇ ಇವ್ರಿಗೆ ಖುಷಿ. ಅಯ್ಯೋಯ್ಯೋ, ನನ್ನ ಮಗ ABCD ಕಲ್ತ್ಬಿಟ್ಟವನೆ ಅಂತ ಅದನ್ನೇ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಈ ಥರದ್ದು. ಅದು ಬಿಡಿ, ಅದು ಇಂಗ್ಲೀಷ್ ಬೇಕೇ ಬೇಕು. ಇಂಗ್ಲೀಷ್ ನಾನು ಯಾವತ್ತೂ ಬೇಡ ಅಂತ ಹೇಳಿಲ್ಲ. ಆದರೆ ನಾವು ನಮ್ಮ ಮಾತೃಭಾಷೆನಲ್ಲಿ ನಾವು ಶಿಕ್ಷಣನ ಕಲಿಸ್ತೇ ಇದ್ದಾಗ ನಾವೊಂಥರ ಗುಲಾಮ್ಗಿರಿಗೆ ಒಳಗಾಗ್ಬಿಡ್ತೀವೋ ಅಂತ ಏನೋ ಒಂದು ಭಯ ಇದೆ. ಯಾಕೆ ಅಂತ ಹೇಳಿದ್ರೆ, ಈಗ ನನಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಾನು ಇಂಗ್ಲೀಷ್ ಮಾತಾಡಬಲ್ಲೆ. ಇಂಗ್ಲೀಷ್ ಮಾತ್ರ ಅಲ್ಲ, ಸುಮಾರು ಒಂದು 15 ಫಾರಿನ್ ಲ್ಯಾಂಗ್ವೇಜಸ್ ನಾನು ಮಾತಾಡಬಲ್ಲೆ. ಸಾಧಾರಣ ಮಟ್ಟಿಗೆ ಎಲ್ಲರೂ ಟೀಚ್ ಮಾಡೋದು ಆ ಲೆವೆಲಿಗೆ ಕಲ್ತಿರೋಂಥವ್ನು ನಾನು. ಅದಲ್ದೇನೆ ಬಿಸ್ನೆಸ್ ಇಂಗ್ಲೀಷ್ ಅಂತೆ, ಸ್ಕಿಲ್ ಸೆಟ್ಟು ಅಂದರೆ ನಿಮಗೆ ಸಾಫ್ಟ್ ಸ್ಕಿಲ್ಲು, ಇಂಥದ್ದು ಬೇರೆ ಬೇರೆದೆಲ್ಲ ನಾನು ಮಾಡ್ತೀನಿ. ಅವೆಲ್ಲ ಹೇಗೆ ಅಂತ ಹೇಳಿದ್ರೆ, ನಾನು ಬಹಳ ನಿಧಾನವಾಗಿ ನಾನು ಇದನ್ನ ಟೀಚ್ ಮಾಡೋಕ್ಕೆ ಯಾಕೆ ಬಂತು ಅಂತ ಹೇಳಿದ್ರೆ, ಬಹುಶಃ ನನಗೆ ಟೈಮ್ ತಗೊಳ್ತದು. ಅಂದರೆ ನಾನು ಕನ್ನಡ ಮೀಡಿಯಮಲ್ಲೇ ಓದಿದ್ರಿಂದ, ಅಥವಾ ಇಂಗ್ಲೀಷ್ ಮೀಡಿಯಂ ಡಿಗ್ರಿಯಿಂದ ಮೋಸ್ಟ್ಲಿ ಇಂಗ್ಲೀಷ್ ಇತ್ತು. ಮಹಾರಾಜಾಸ್ ಕಾಲೇಜು ಮತ್ತು ಗಂಗೋತ್ರಿನೆಲ್ಲ ಇದ್ದರೂ ಕೂಡ, ಬಟ್ ಅದು ನಮಗೆ ಟೀಚರ್ಸ್ಗಳು ಕನ್ನಡದಲ್ಲಿ ಹೇಳ್ತಾರೆ. ಹಾಗಾಗಿ ಇಂಗ್ಲೀಷ್ ಅಷ್ಟೊಂದು ಸ್ಟ್ರಾಂಗ್ ಆಗಿರಲಿಲ್ಲ. ಆದರೆ ನಾನು ಯಾವಾಗ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿ ಆಮೇಲೆ ಪತ್ರಿಕೆ ಪ್ರಾರಂಭ ಮಾಡಿ ಅದಾದಮೇಲೆ ಬೆಂಗಳೂರು ಸೇರಿಕೊಂಡ್ನೋ, ಆಮೇಲೆ ಅನಿವಾರ್ಯವಾಗಿ ನಾನು ಇಂಗ್ಲೀಷ್ ಮಾತಾಡೋದನ್ನ ಕಲಿಬೇಕಾಯ್ತು. ಹಾಗಾಗಿ ಇಂಗ್ಲೀಷ್ ಕಲಿತು ಮತ್ತು ಇಂಗ್ಲೀಷ್ ಹೇಳ್ಕೊಡೋದು, ಈ ಥರದ್ದೆಲ್ಲ ಆಗಿ ಬೇರೆ ಬೇರೆ ಲ್ಯಾಂಗ್ವೇಜ್ ಕಲಿಯೋದು ಇವೆಲ್ಲ ಮಾಡ್ತಾ ಹೋದೆ. ಆದರೆ ಇಲ್ಲಿ ಮುಖ್ಯವಾದ ಪಾಯಿಂಟಿಗೆ ಏನು ಬರ್ತೀನಿ ಅಂತ ಹೇಳಿದ್ರೆ, ನಮಗೆ ನಿಜವಾಗಲೂ ನಮ್ಮ ಶಿಕ್ಷಣ ವ್ಯವಸ್ಥೆ 2 ಥರದಲ್ಲಿ ಚೇಂಜ್ ಆಗಬೇಕು ಅಂತ ಹೇಳೋದು. ಒಂದು, ನನಗನ್ಸೋದು ಸಂಪೂರ್ಣ ಈ ಖಾಸಗೀಕರಣ ಹೊರಟೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ, ಅವು ಪಾಪ ಬಡವ್ರನ್ನ ಸುಲಿಗೆ ಮಾಡಿದ್ರು. ಶ್ರೀಮಂತರು ಬಿಡಿ, ಹೇಗೋ ಎಷ್ಟು ಫೀಸ್ ಬೇಕಾದ್ರೂ ಕೊಡ್ತಾರೆ. ಆದರೆ ಬಡವ್ರನ್ನ ಸುಲಿಗೆ ಮಾಡ್ತವೆ ಒಂದು. ಎರಡನೇದು, ಅವರು ಟೀಚ್ ಮಾಡುವಾಗ ಇಂಗ್ಲೀಷ್ ಬಳಸ್ತಾರೆ. ಅಲ್ಲಿಂದ ಹೊರಗಡೆ ಬಂದು ಮತ್ತೆ ಮನೆಗೆ ಹೋದ್ಮೇಲೆ ಇವರು ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆನೂ ಮಾತಾಡಲ್ಲ. ಹಾಗಾಗಿ ಯಾರು ಇಂಗ್ಲೀಷ್ ಮಾತಾಡಬಲ್ಲರೋ ಅಂಥವ್ರ ಜೊತೆ ಇವರು ಕಾಂಪೀಟ್ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಹಾಗಾಗಿ ಅದು ಒಂದು ತುಂಬ ವಿಷಾದದ ವಿಷಯ ಆ್ಯಕ್ಚುಲಿ. ಸೊ ಅವರು ಕಾಂಪೀಟ್ ಮಾಡೋಕ್ಕಾಗದೇ ಇದ್ದಾಗ ನೀವೇನೇ ಸ್ಕೋರ್ ಮಾಡಿ ಇಲ್ಲ ಟ್ಯೂಷನ್ಗೆ ಕಳಿಸಿ, ಕೊನೆಗೂ ಈಗ ಏನು 60, 50 ಇದೆಲ್ಲ. ಈಗ ಅದಕ್ಕೆ ಏನಾಗಿದೆ ನೋಡಿ, ಇವನ್ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ ಏನೋ ಹಾಕೋತಾರೆ 99.9%, 100% ಅಂತ. ನಾವೆಲ್ಲ ಕೆಲವೇ ಹುಡುಗರು ಸ್ವಲ್ಪ ಡೆಡಿಕೇಟೆಡ್ ಆಗಿ ಕಲ್ತಿರ್ತಾರೆ, ಅವರು ಅದು ಸ್ಕೋರ್ ಮಾಡ್ತಾರೆ. ಆದರೆ ಎಲ್ಲರೂ ಏನು ಮಾಡೋಕ್ಕಾಗಲ್ಲ. ಎಷ್ಟೋ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕಾಲೇಜ್ಗಳಲ್ಲೂ ಕೂಡ ಅಷ್ಟೊಂದು ಸ್ಕೋರ್ ಆಗಿರಲ್ಲ. ಹಾಗಾಗಿ ನನಗೇನು ಅನ್ಸೋದು ಅಂತ ಹೇಳಿದ್ರೆ, ಈ ಸರ್ಕಾರಗಳು, ಯಾವುದೇ ಸರ್ಕಾರ ಇರಲಿ, ಅವುಗಳು ಈ ಶಿಕ್ಷಣ ಸಂಸ್ಥೆಗಳನ್ನ ಖಾಸಗೀಕರಣದಿಂದ ಅಥವಾ ಖಾಸಗಿ ಹಿಡಿಮುಷ್ಟಿಯಿಂದ ಕಿತ್ಕೊಂಡು
ತಾವು ನಡೆಸಬೇಕು ಅಂತ ಹೇಳೋಂಥದ್ದು. ಆದ್ರಿಂದ ಒಂದು ಸಮಾನತೆ ಬರುತ್ತೆ. ಎರಡನೇದು ಅಲ್ಲಿ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿರುತ್ತೆ. ಇವನ್ ಸರ್ಕಾರಿ ಶಾಲೆಗಳು ಕೂಡ ಒಳ್ಳೆ ಥರದಲ್ಲಿ ಶಿಕ್ಷಣ ಕೊಡ್ತವೆ. ಆದ್ರೆ ಅಲ್ಲಿ ಸೌಲಭ್ಯಗಳ ಕೊರತೆ ಇರೋದ್ರಿಂದ ಅಲ್ಲಿ ಅವರು ಅದನ್ನ ಸರಿಯಾಗಿ ನಡ್ಸ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ಇದು. ಸರ್ಕಾರಗಳು ಯಾಕೆ ಇದನ್ನ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಸರ್ಕಾರದಲ್ಲಿ ಇರೋಂಥ ಸುಮಾರು ಪೊಲಿಟಿಷಿಯನ್ ಸರ್ಕಾರದಲ್ಲಿ ಇರೋರು ಅಂದ್ರೆ ನಾರ್ಮಲ್ ಆಗಿ ಅವರೆಲ್ಲ ಪೊಲಿಟಿಷಿಯನ್‌ಗಳೇ, ರಾಜಕೀಯ ವ್ಯಕ್ತಿಗಳು. ಅವರು ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇರ್ತಾರೆ. ಮತ್ತೆ ಅವರು ಕೂಡ ಫ್ರಾಂಚೈಸಿ ತರ ಬೇರೆ ಬೇರೆಯವ್ರಿಗೆ ಕೊಟ್ಟಿರ್ತಾರೆ. ಸೊ ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದೇನಾದ್ರೂ ಸರ್ಕಾರೀಕರಣ ಆಗ್ಬಿಟ್ರೆ ಆವಾಗ ಅವ್ರಿಗೆ ತುಂಬಾ ಹೊಡೆತ ಬರುತ್ತೆ ಅಂತ ಹೇಳೋದು. ಇದೊಂದು ದೊಡ್ಡ ದುರಂತ. ನಾನಂತೂ ಮೊದಲಿನಿಂದಲೂ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿರೋಧಿನೇ. ಯಾಕೆ ಅಂತ ಹೇಳಿದ್ರೆ, ಅವರು ಜನರ ರಕ್ತವನ್ನ ಹೀರ್ತಾರೆ ಅಂತ ಹೇಳೋದು.